ಜಯದೇವ ಆಸ್ಪತ್ರೆಗೆ ಬರುವಂತಹ ಹೊರರೋಗಿ ವಿಭಾಗಗಳ ಸಂಖ್ಯೆಗೆ ರೋಗಿಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಬಂದು ಟೋಕನ್ಗೋಸ್ಕರ ಕಾಯ್ತಾ ಇರ್ತಾರೆ. ಆದರೆ ಇನ್ನೂ ಕೂಡ ಟೋಕನ್ ವಿತರಣೆಯನ್ನು ಮಾಡಿಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಭಾಗಗಳಿಂದ ಜನಸಾಗರವೇ ಈ ರೀತಿ ಹೃದಯ ಸಂಬಂಧಿ ಸಮಸ್ಯೆಗಳ ಚಿಕಿತ್ಸೆಗೆ ಬಂದಿರುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥವರು ಈ ಹೃದಯ ಸಂಬಂಧಿ ಚಿಕಿತ್ಸೆಗಳಿಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ 24 ಅವರ್ಸು ಜಯದೇವ ಆಸ್ಪತ್ರೆ ಟ್ರೀಟ್ಮೆಂಟ್ ಸಿಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಸರ್, ನಮಸ್ತೆ. ತಾವು ಎಲ್ಲಿಂದ ಬಂದಿದ್ದೀರಾ? ಏನು ಸರ್? JP ನಗರಿಂದ ಸುರೇಶ್ ಅಂತ. ದಯವಿಟ್ಟು 24 ಅವರ್ಸ್ ಮಾಡಿಸಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಆಸ್ಪತ್ರೆ ಕಟ್ಟಿ ಇಷ್ಟು ಜನ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಯಾಕೆ ಅಂದರೆ ಇದು ಎಲ್ಲರೂ 4 ಗಂಟೆ 5 ಗಂಟೆ 6 ಗಂಟೆಯಿಂದ ಬಂದಿರೋರೇನೆ, ಯಾರಿಗೂ ಬಿಲ್ ಕೊಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಎಲ್ಲರಿಗೂ ಅನುಕೂಲ ಆಗಲಿ. 24 ಅವರ್ಸ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಇಷ್ಟು ರಶ್ ಆಗಲ್ಲ. ಯಾಕಂದರೆ 24 ಅವರ್ಸ್ ಮಾಡಬೇಕು. OPD 24 ಅವರ್ಸ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ತಾವೇನು ಹೇಳ್ತೀರಾ ಸರ್? ಅದೇ ಸರ್, 24 ಅವರ್ ಮಾಡೋದು ಉತ್ತಮ ಅಂತ ಹೇಳ್ತಾರೆ. ನಾವು 6 ಗಂಟೆಯಿಂದ ನಾವು ಉತ್ತರಳ್ಳಿಯಿಂದ ಬಂದಿದ್ದೀವಿ. ಹೌದು ಸರ್. ತಾವು ಎಲ್ಲಿಂದ ಬಂದಿರೋದು ಸರ್? ಏನು ಟೋಕನ್ ಸಿಗ್ತಾ ಇಲ್ವಾ? ಇನ್ನೂ ಸಿಕ್ಕಿಲ್ಲ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀರಾ? ನಾವು 6 ಗಂಟೆಯಿಂದ. ತಾವು ಎಲ್ಲಿಂದ ಸರ್ ಬಂದಿರೋದು? ನಾನು ಮುಧೋಲ್ ತಾಲೂಕು ಬಾಲ್ಕೋಟ್ ಡಿಸ್ಟಿಕ್. ಓಕೆ. ಈಗೇನು ಟೋಕನ್ ಸಿಗ್ತಾ ಇಲ್ವಾ? 24 ಗಂಟೆಗಳು ಕೂಡ ಸೇವೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ತಾವೇನು ಹೇಳ್ತೀರಾ? ಏನು ಭಾಳ ಜನರಿಗೆ ತೊಂದರೆ ಇದೆ, ಅದಕ್ಕೆ ಜನ ಜಾಸ್ತಿ ಇದ್ದಾರೆ. ಮತ್ತು ನಮ್ಮದು ಟೋಕನ್ ಇನ್ನೂ ಸರ್ ಬಂದಿಲ್ಲ ಅವರು. ಸರ್, ತಾವು ಏನು ಹೇಳ್ತೀರಾ ಸರ್? ತಾವೇನಕ್ಕೆ ಇಷ್ಟಪಡಿಸ್ತೀರಾ? 24 ಗಂಟೆ ಓಪನ್ ಮಾಡಬೇಕು ಅಂತ ಹೇಳ್ತೀರಾ? ಹೇಗೆ? 24 ಗಂಟೆ ಓಪನ್ ಮಾಡಬೇಕು. ಹೌದು. 6 ಗಂಟೆ ಸರ್, ಅದೇ 24 ಗಂಟೆ ಓಪನ್ ಆದರೆ ಅವ್ರಿಗೆ ತೊಂದರೆ ಆಗಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ. ಯಾರೋ ಗಾರೆ ಕೆಲಸ ಮಾಡ್ತಾರೆ, ಯಾರೋ ಕೂಲಿ ಕೆಲಸ ಮಾಡ್ತಾರೆ. 4 ಗಂಟೆಗೆ ಬಂದು 9 ಗಂಟೆ ನಿಂತರು, ಇನ್ನಾರು ಲೈನ್ ಬರ್ತಾಯಿಲ್ಲ. 24 ಗಂಟೆ ಆಯ್ತು ಅಂದರೆ ಯಾರಿಗೂ ಅನುಕೂಲ ಆಗುತ್ತೆ, ಯಾರಿಗೂ ಟೆನ್ಷನ್ ಇರಲ್ಲ. ಡಾಕ್ಟ್ರಿಗೂ ಟೆನ್ಷನ್ ಇರಲ್ಲ, ಇಲ್ಲಿ ಸೆಕ್ರೆಟರಿಗಳಿಗೆ ಅವಕ್ಕೂ ಟೆನ್ಷನ್ ಇರಲ್ಲ, ಅವಕ್ಕೂ ಪ್ರೆಷರ್. ಇವ್ರು ನೋಡ್ರಿ 9 ಗಂಟೆಗೆ ಟೋಕನ್ ಕೊಡ್ತಂದ್ರಿ, ನಾವು 9 10 ಗಂಟೆ ಆದ್ರೆ ಬರೋಕ್ಕೆ ರೆಡಿ ಇಲ್ಲ. 4 ನಾನು ಮತ್ತೊಮ್ಮೆ ದೃಶ್ಯಾವಳಿಗಳನ್ನು ತೋರಿಸ್ತೀನಿ. ಯಾವ ಪ್ರಮಾಣದಲ್ಲಿ OPD ವಿಭಾಗದಲ್ಲಿ ಜನ ಸಾಲುಗಟ್ಟಿ ನಿಂತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಬೆಳಗ್ಗೆಯಿಂದ ಸರದಿ ಸಾಲಿನಲ್ಲಿ ನಿಂತು ಆ ಟೋಕನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಸಂಖ್ಯೆ ಈ ಪ್ರಮಾಣದಲ್ಲಿ ಇದೆ. ಹಾಗಾಗಿ 24 ಗಂಟೆಗಳ ಕಾಲ ಓಪನ್ ಮಾಡಿದ್ರೆ ಎಲ್ರಿಗೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ, ಎಲ್ರಿಗೂ ಬಂದವ್ರಿಗೂ ಕೂಡ ಸಿಗುತ್ತೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಎನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಬೆಳಗ್ಗೆ 4 ಗಂಟೆಗೆ ಬಂದರೂ ಕೂಡ ಸರಿ, 5 ಗಂಟೆಗೆ ಬಂದರೂ ಕೂಡ ಸರಿ, ಇನ್ನು 9 ಗಂಟೆ ಆದರೂ ಕೂಡ ಆ ಟೋಕನ್ ವಿತರಣೆ ಆಗ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ತೀರಾ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ 24 ಗಂಟೆಗಳ ಕಾಲ ಓಪನ್ ಮಾಡಬೇಕು. ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆ ಅಂತೇಳಿ ಬರುವಂಥವ್ರ ಸಂಖ್ಯೆಯಲ್ಲೂ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ 24 ಅವರ್ಸ್ ಓಪನ್ ಮಾಡಿದ್ರೆ ಚಿಕಿತ್ಸೆಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋಂತೇಳಿ ಈ ರೋಗಿಗಳು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ TV ಬೆಂಗಳೂರು.